ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಮದ್ದೂರಿನಲ್ಲಿ ಕೇಸರಿ ಪ್ರವಾಹ, ಹಿಂದೂ ಸಂಘಟನೆಗಳ ಒಗ್ಗಟ್ಟು, ಸಾಮೂಹಿಕ ಗಣೇಶ ವಿಸರ್ಜನೆ. ಎಲ್ಲಿ ನೋಡಿದ್ರೂ ಕೇಸರಿಯ ಧ್ವಜ ಕುಣಿದು ಕುಪ್ಪಳಿಸಿದ ಕಾರ್ಯಕರ್ತರು ಮದ್ದೂರು ಪಟ್ಟಣ ಹಿಂದೂ ಸಂಘಟನೆಗಳ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ನಿರೀಕ್ಷೆಗೂ ಮೀರಿದ ಸಾವಿರಾರು ಜನರು ಮದ್ದೂರಿನತ್ತ ಜಮಾಯಿಸಿದ್ರು. ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಂತಹ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಗರೋಪಾದಿಯಲ್ಲಿ ಇಲ್ಲಿ ಸೇರಿದ್ದನ್ನು ಕಾಣಬಹುದು. ಇದರ ಜೊತೆಯಲ್ಲಿ ಎಲ್ಲರ ಕೈಲೂ ಕೂಡ ಕೇಸರಿಯ ಬಾವುಟ ಇತ್ತು. ಬಿಜೆಪಿಯ ನಾಯಕರು ಕೂಡ ಆ ಜನಸಂದಣಿಯ ಮಧ್ಯೆ ಹೆಜ್ಜೆ ಹಾಕುತ್ತಾ ಡಿಜೆಗೆ ಡ್ಯಾನ್ಸ್ ಮಾಡಿಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ಕೂಡ ಕಾಣಬಹುದಾಗಿದೆ. ವಿಶೇಷ ಅಂದರೆ ಬಿಜೆಪಿಯ ನಾಯಕರು ಮತ್ತು JDS ನಾಯಕರು ಒಟ್ಟಿಗೆ ಬರಬೇಕಿತ್ತು. ಆದರೆ ಒಟ್ಟಿಗೆ ಬರುವ ಬದಲಿಗೆ ಕೆಲ JDS ನಾಯಕರು ಮತ್ತು ಕಾರ್ಯಕರ್ತರು, ಬಿಜೆಪಿ ನಾಯಕರು ಮದ್ದೂರಿನಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ರು. ತೀರಾ ತಡವಾಗಿ ಬಂದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ತುಂಬ ಕಮ್ಮಿಯಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಕಾಶಿ ವಿಶ್ವನಾಥ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಮೈಸೂರು ಮಹಾರಾಜ ಸಂಸದ ಯದುವೀರ್ ಒಡೆಯರ್, ಮಾಜಿ ಸಂಸದೆ ಸುಮಲತಾ, CT ರವಿ ಸೇರಿದಂತೆ ಬಿಜೆಪಿಯ ರಾಜ್ಯ ನಾಯಕರು, ಜಿಲ್ಲಾ ಮುಖಂಡರು ಕೂಡ ಭಾಗಿಯಾಗಿದ್ದರು. TB ವೃತ್ತದಿಂದ ಶುರುವಾದ ಶೋಭಾಯಾತ್ರೆಗೆ 10ಕ್ಕೂ ಹೆಚ್ಚು ಕಲಾ ತಂಡಗಳು ಪೂಜಾ ಕುಣಿತ, ಡೊಳ್ಳು ಕುಣಿತ, ಗಾರುಡಿ ಗೊಂಬೆ, ತಮಟೆ ಸೇರಿ ಹಲವು ಕಲಾ ತಂಡಗಳು ಮೆರಗು ಕೊಟ್ಟಿದ್ವು. ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಎಲ್ಲ ಗಣೇಶನನ್ನು, ಸುಮಾರು 28 ಗಣೇಶ ಮೂರ್ತಿಗಳನ್ನು ಒಂದೇ ದಿನ ಶಿಂಷಾ ನದಿಯಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡುವ ಮೂಲಕ ಈ ಇಡೀ ಕಾರ್ಯಕ್ರಮವನ್ನು ಕೊನೆಗೊಳಿಸಿದ್ರು. ಆದರೆ ಮದ್ದೂರಲ್ಲಿ ಹೊತ್ತುಕೊಂಡಂತಹ ಏನು ಕೋಮು ದ್ವೇಷದ ಜ್ವಾಲೆ ಏನಾಗುತ್ತೋ ಅನ್ನುವಂತಹ ಆತಂಕದ ಮಧ್ಯೆಯೇ ಪೊಲೀಸರ ಸರ್ಪಗಾವಲು ಇಡೀ ವಾತಾವರಣವನ್ನು, ಪ್ರಕ್ಷುಬ್ಧಗೊಂಡಂತಹ ವಾತಾವರಣವನ್ನು ತಹಬದಿಗೆ ತರುವಂತಹ ಪ್ರಯತ್ನ ಮಾಡ್ತಿದ್ರೆ ಕೆಲ ನಾಯಕರು ಮತ್ತು ಜನಪ್ರತಿನಿಧಿಗಳು ಮತ್ತೊಂದು ಕಡೆ ಬೆಂಕಿ ಹೊತ್ತಿಸುವಂತಹ ಹೇಳಿಕೆಗಳನ್ನು ಇನ್ನೂ ನಿಲ್ಲಿಸಿಯೇ ಇಲ್ಲದಿರುವಂಥದ್ದು ವಿಷಾದನೀಯ. ಇನ್ನು ಎರಡನೇ ಸುದ್ದಿ, ಮದ್ದೂರಲ್ಲಿ ಕಮಲ ಕಲಿಗಳ ಘರ್ಜನೆ, ಕಲ್ಲು ಹೊಡೆದವರ ಮೇಲೆ JCB ಹತ್ತಿಸಿ ಪಾಕ್ಗೆ ಜೈ ಅಂದರೆ ಅಲ್ಲಿಗೆ ಕಳಿಸ್ತೀವಿ ಅನ್ನುವಂತಹ ಹೇಳಿಕೆಗಳನ್ನು ಬಿಜೆಪಿಯ ನಾಯಕರು ಕೊಟ್ಟಿರುವಂಥದ್ದು. ರಾಮ ಮಂದಿರ ಪಾರ್ಕ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಗುಡುಗಿದ್ದಾರೆ. ಬಿಜೆಪಿ MLC CT ರವಿ ಅವರು ತಮ್ಮ ಭಾಷಣದಲ್ಲಿ ಅಣ್ಣ ಅಂದವರನ್ನು ನಾವು ಅಣ್ಣ ಅಂತೀವಿ, ನೀವು ಏನ್ಲಾ ಅಂದರೆ ನಿಮ್ಮ ತಲೆ ತೆಗಿತೀವಿ, ಉರಿಗೌಡ ನಂಜೇಗೌಡರು ನಮ್ಮಲ್ಲೂ ಇದ್ದಾರೆ ಅಂತ ಅಬ್ಬರಿಸಿದ್ರು. ಇಲ್ಲಿಗೆ ಯಾರೂ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ಕಲ್ಲು ಹೊಡೆದವರ ಮೇಲೆ JCB ಹತ್ತಿಸಿ ನಿಮಗೆ ತಾಕತ್ತಿದ್ರೆ ಆ ಕೆಲಸ ಮಾಡಿ, ಇಲ್ಲ ಅಂದರೆ ಇಲ್ಲೂ ಯೋಗಿ ಬರ್ತಾರೆ ಅಂತ ಆರ್ಭಟಿಸಿದ್ರು. ವಿಪಕ್ಷ ನಾಯಕ ಅಶೋಕ್ ಡೈರೆಕ್ಟ್ ಆಗಿ CM ಸಿದ್ದರಾಮಯ್ಯ ವಿರುದ್ಧವೇ ಗರ್ಜಿಸಿದ್ರು. ಸಿದ್ದರಾಮಯ್ಯ ಬೆಂಬಲ ಮುಸಲ್ಮಾನರಿಗೆ, ಸಿದ್ದರಾಮಯ್ಯರನ್ನ ಪಾಕಿಸ್ತಾನಕ್ಕೆ ಕಳಿಸಬೇಕು, ಕರ್ನಾಟಕವನ್ನು ಇಟಲಿ ಸರ್ಕಾರ, ತಾಲಿಬಾನ್ ಸರ್ಕಾರ, ಮುಲ್ಲಾ ಸರ್ಕಾರ ಆಗಲು ಬಿಡಲ್ಲ, ಈ ಘಟನೆ ಮರೆತರೆ ನಮಗೆ ಉಳಿಗಾಲ ಇಲ್ಲ, ಜಾತಿ ಜಾತಿ ಅಂತ ಬೆಂಕಿ ಹಚ್ಚಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡ್ತಾರೆ, ಇಂಥವರಿಗೆ ಅರ್ಧ ವೋಟ್ ಕೂಡ ಹಾಕಬಾರ್ದು ಕರೆ ಕೊಟ್ಟರು. ಅರ್ಧ ವೋಟ್ ಕೂಡ ಹಾಕಬಾರ್ದು ಅನ್ನುವಂತಹ ಕರೆ ಕೊಟ್ಟಂತಹ ಅಶೋಕ್ ಅವರು, ಇದು ಹಿಂದೂಗಳ ದೇಶ, ಹಿಂದೂಗಳ ಭೂಮಿ, ನೀವು ಪಾಕಿಸ್ತಾನಕ್ಕೆ ಜೈ ಅಂದರೆ ನಿಮ್ಮ ಹೆಡೆಮುರಿ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅನ್ನುವಂತಹ ಒಂದು ವಾರ್ನು ಕೂಡ ಮಾಡಿರುವಂಥದ್ದು. ಇದರ ಜೊತೆಯಲ್ಲಿ ಮಂಡ್ಯದ ಗಂಡು ಅಂಬರೀಷ್ ಪತ್ನಿ ಮಾಜಿ ಸಂಸದೆ ಸುಮಲತಾ ಕೂಡ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು. ಒಂದು ವೇಳೆ ಇವತ್ತು ಅಂಬರೀಷ್ ಅವರು ಇದ್ದಿದ್ದರೆ ಈ ಥರ ಇರ್ತಿರಲಿಲ್ಲ. ನಾಯಕತ್ವ ಮುಖ್ಯ. ನಾಯಕತ್ವ ಹೇಗಿದೆ ಅಂದರೆ, ಹೇಗಿರಬೇಕು ಅಂದರೆ ಅದು ಮೋದಿ ಅವರ ರೀತಿಯಲ್ಲಿ ಇರಬೇಕು. ಯಾಕೆ ನೀವು ಬಿಟ್ಟಿ ಭಾಗ್ಯಗಳಿಗೆ ನೀವು ಮಾರ್ಕೊಂಡ್ರಿ ಎನ್ನುವಂತಹ ಧಾಟಿಯಲ್ಲಿ ಸುಮಲತಾ ಅಂಬರೀಷ್ ಅವರು ಮಾತಾಡೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇಷ್ಟೂ ನಾಯಕರ ಪ್ರಕರಣಗಳು ಏನೆಲ್ಲ ಇರಬಹುದು, ಇದು ತೀರಾ ಅಗತ್ಯ ಮೀರಿ ಕೊಟ್ಟಂತಹ ಹೇಳಿಕೆಗಳ ರೀತಿಯಲ್ಲಿ ಕಾಣಿಸುತ್ತೆ. ಯಾಕಂದರೆ ಸರ್ಕಾರ ಕೂಡ ಇಡೀ ಪ್ರಕರಣವನ್ನು, ಆ ಪ್ರಕ್ಷುಬ್ಧಗೊಂಡ ಜಾಗವನ್ನು ತಹಬದಿಗೆ ತರುವಂತಹ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ ಇವರ ಸಂಭ್ರಮಾಚರಣೆ, ಆಚರಣೆ ಎಲ್ಲವೂ ಕೂಡ ಸರಿಯಾಗಿತ್ತು. ಆದರೆ ಇಂತಹ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳನ್ನೂ ಸೇರಿದಂತೆ ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅನ್ನುವಂಥದ್ದು ಅಸಂವಿಧಾನಿಕ ಆಗತ್ತೆ. ಆದಾಗ್ಯೂ ಒಂದು ಆಕ್ರೋಶದಿಂದ ಅವರು ಮಾತಾಡಿದ್ದಾರೆ. ಕಾನೂನು ಎಲ್ಲವನ್ನೂ ಕೂಡ ನೋಡುತ್ತೆ. ಇಂತಹ ಮಾತುಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ
ತಳ್ಳಿ ಹಾಕುವಂತಿಲ್ಲ. ಬಿಜೆಪಿ ನಾಯಕರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಒಂದಲ್ಲ ಎರಡು ಕೇಸ್ಗಳು ಹಾಕಿಸಿಕೊಳ್ಳುವಂಥದ್ದು ಕೂಡ ಇಂದಿನಿಂದ ಬಂದಿರುವಂತಹ ಒಂದು ರೂಢಿಯಾಗಿದೆ. ಇನ್ನು ಮೂರನೇ ಸುದ್ದಿ, ಮದ್ದೂರಿನಲ್ಲಿ ಬಿಜೆಪಿಗರ ಸಭೆ, ಡಿಸಿಎಸ್ಪಿ ಜೊತೆ ಡಿಸ್ಕಷನ್, ಲಾಠಿ ಚಾರ್ಜ್, ಗಾಯಾಳುಗಳ ಭೇಟಿ. ಮದ್ದೂರಿನ ಶೋಭಾಯಾತ್ರೆಗೆ ರಾಜ್ಯ ಬಿಜೆಪಿಯ ಅಗ್ರ ನಾಯಕರು ಸಾಥ್ ಕೊಟ್ಟಿದ್ರು. ಇದಕ್ಕೂ ಮುನ್ನ ಪಟ್ಟಣದ ಐಬಿಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಮಂಡ್ಯ ಜಿಲ್ಲಾಧಿಕಾರಿ ಎಸ್ಪಿಯನ್ನು ಐಬಿಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಸೆಪ್ಟೆಂಬರ್ 8, 9ರಂದು ಏನಾಯಿತು, ಇದುವರೆಗೂ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ BY ವಿಜಯೇಂದ್ರ, R ಅಶೋಕ್ ಸೇರಿ ಹಲವು ನಾಯಕರು ಹಾಜರಿದ್ದರು. ಮತ್ತೊಂದೆಡೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಬಿಜೆಪಿ ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್, ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್, ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಮಂಜುಳಾ ವೆಂಕಟೇಶ್ ದೊಡ್ಡೇರಿ, ವಿಜಯ್ ಪ್ರಸಾದ್ ಸ್ವಾಮಿಗೌಡ, ಇಂದ್ರೇಶ್ರನ್ನ ಈ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಗಿದೆ. ಸದ್ಯ ಸತ್ಯ ಶೋಧನಾ ಸಮಿತಿ ಸದಸ್ಯರು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರನ್ನ ಭೇಟಿಯಾಗಿ ಮಾಹಿತಿ ಪಡೆಯುವ ಕೆಲಸ ಮಾಡ್ತಿದ್ದಾರೆ. ಮದ್ದೂರಿಗೆ ಬರ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮದ್ದೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಿಂದೂಗಳು ಆತಂಕದಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಧೋರಣೆ, ನಡೆದಿರುವ ಘಟನೆ, ಹೆಣ್ಣು ಮಕ್ಕಳ ಮೇಲಿನ ಲಾಠಿ ಚಾರ್ಜ್ನಿಂದಾಗಿ ಆತಂಕದಲ್ಲಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸುವ ಕೆಲಸ ಆಗಬೇಕಿದೆ. ಯಾರು ಕಲ್ಲು ಎಸೆದಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ನಾಮಕಾವಸ್ಥೆಯಾಗಿ FIR ಮಾಡಿದ್ದಾರೆ. 1 ತಿಂಗಳು ಆದಮೇಲೆ ಬಿಡುವ ಕೆಲಸವನ್ನು ಇದೇ ಸರ್ಕಾರ ಮಾಡುತ್ತದೆ. ಈ ಸರ್ಕಾರದ ನಡವಳಿಕೆ ಮೇಲೆ ವಿಶ್ವಾಸವೇ ಇಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರ ಮೊದಲಿಗೆ 22 ಮುಸಲ್ಮಾನ ಸಮುದಾಯದ ಯುವಕರನ್ನು ಹೆಡೆಮುರಿ ಕಟ್ಟಿ ಜೈಲಿಗೆ ಹಟ್ಟಿತ್ತು ಅಥವಾ ಅರೆಸ್ಟ್ ಮಾಡಿತ್ತು. ಆ ನಂತರದಲ್ಲಿ ಬಹುಪಾಲು ಮಾಧ್ಯಮಗಳಲ್ಲಿ ಬಂದಂತಹ ಸುದ್ದಿ ಏನು, 500 ಹಿಂದೂ ಕಾರ್ಯಕರ್ತರು, ಅದರಲ್ಲಿ ಹೆಣ್ಮಕ್ಳು ಸೇರಿದಂತೆ ಎಲ್ಲರ ಮೇಲೂ ಕೂಡ FIR ದಾಖಲಾಗಿದೆ ಎನ್ನುವಂತಹ ಸುದ್ದಿ ಹರಿದಾಡಿತ್ತು. ಎರಡೂ ಕಡೆ ಯಾರು ತಪ್ಪು ಮಾಡಿದರೂ ಇಬ್ಬರಿಗೂ ಕೂಡ ಒಂದು ಶಿಕ್ಷೆ ಆಗಬೇಕು. ಇಲ್ಲ ಅಂದರೆ ಇದು ಮತ್ತೆ ಮತ್ತೆ ಮರುಕಳಿಸಿದ್ರೆ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ. ಮತ್ತಷ್ಟು ಕೋಮು ದಳ್ಳೂರಿಗೆ ರಾಜ್ಯದ ಪ್ರಶಾಂತ ಜಿಲ್ಲೆಗಳು ಕೂಡ ಬಲಿಯಾಗುವಂತಹ ಸಾಧ್ಯತೆಗಳು ಎದುರಾಗ್ತವೆ. ಇನ್ನು 4ನೇ ಸುದ್ದಿ, ಮದ್ದೂರು ಮಸೀದಿಯಲ್ಲಿ ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡಿದ್ದಾರಾ? DCPM ಕಚೇರಿಗೂ ಕೂಡ ದೂರು ಸಲ್ಲಿಕೆಯಾಗಿದೆ. ಗಣೇಶ ಗಲಾಟೆಯ ಮಧ್ಯೆ ಮದ್ದೂರು ಮಸೀದಿಯಲ್ಲಿ ಅಕ್ರಮದ ವಾಸನೆ ಜೋರಾಗಿದೆ. ಚನ್ನೇಗೌಡ ಬಡಾವಣೆಯ ಬಳಿ ಇರುವ ಆ ಮಸೀದಿಯೇ ಅಕ್ರಮ ನಿರ್ಮಾಣ ಎಂಬ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಸೀದಿಯನ್ನು ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದೆ ಎಂದು ಸ್ಥಳೀಯರು ಜಿಲ್ಲಾಧಿಕಾರಿಗೆ ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಕಚೇರಿಗೆ ದೂರು ಸಲ್ಲಿಸಿದ್ದರು ಎನ್ನಲಾಗಿದೆ. ಸ್ಥಳೀಯರ ಪ್ರಕಾರ ಮಸೀದಿ ಅಕ್ರಮವಾಗಿ ನಿರ್ಮಾಣಗೊಂಡಿದೆಯಂತೆ. ಮೆರವಣಿಗೆ ಹಾಗೂ ಧಾರ್ಮಿಕ ಉತ್ಸವಗಳನ್ನು ಮಸೀದಿಯ ಎದುರು ಹಾದು ಹೋಗಲು ನಿರ್ಬಂಧ ಹೇರಲಾಗಿದೆ. ಸತ್ತ ಹಿಂದೂಗಳ ಶವವನ್ನು ಸಾಗಿಸುವಾಗ ತಮಟೆ ಬಾರಿಸುವುದಕ್ಕೂ ತಡೆ ವಿಧಿಸಲಾಗಿದೆ. ಅಷ್ಟೇ ಅಲ್ಲದೆ ಮಸೀದಿಯಲ್ಲಿ ಮದ್ರಸಾ ಚಟುವಟಿಕೆಗಳು, ಅಪರಿಚಿತ ವ್ಯಕ್ತಿಗಳ ಸಂಚಾರ, ಅಕ್ರಮ ಹಣಕಾಸು ವ್ಯವಹಾರಗಳು ಹಾಗೆಯೇ ದೇಶದ್ರೋಹ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ದೂರಿನಲ್ಲಿ ಸ್ಥಳೀಯರು ಉಲ್ಲೇಖಿಸಿದ್ದಾರೆ. ಈ ಮಸೀದಿ 2025ರ ಜೂನ್ ತಿಂಗಳಲ್ಲಿ ಉದ್ಘಾಟನೆಗೊಂಡಿತ್ತು. ನಿರ್ಮಾಣ ಹಂತದಲ್ಲೇ ಅಕ್ರಮದ ಬಗ್ಗೆ ಸ್ಥಳೀಯ ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಲಾಗಿತ್ತು. ಆದಾಗ್ಯೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಸೀದಿ ಪೂರ್ಣಗೊಂಡಿದ್ದು ಈಗ ಅಲ್ಲಿಂದ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಇನ್ನು 5ನೇ ಸುದ್ದಿ, ಕಲ್ಲು ತೂರಾಟ ಪೂರ್ವ ನಿಯೋಜಿತ, ಮಸೀದಿಗಳಲ್ಲೇ ಕಲ್ಲು ಇಟ್ಟುಕೊಂಡಿದ್ರು. KS ಈಶ್ವರಪ್ಪ ಗಂಭೀರ ಆರೋಪ. ಮದ್ದೂರಿನಲ್ಲಿ ನಡೆದ ಗಣೇಶನ ಮೆರವಣಿಗೆ ಕಲ್ಲು ತೂರಾಟದ ಘಟನೆ ಆಕಸ್ಮಿಕ ಅಲ್ಲ, ಅದು ಪೂರ್ವ ನಿಯೋಜಿತ ಸಂಚು. ಮಸೀದಿಗಳಲ್ಲಿ ಮೊದಲೇ ಪ್ಲಾನ್ ಮಾಡಿ ಲೋಡ್ಗಟ್ಟಲೆ ಕಲ್ಲುಗಳನ್ನು ಇಟ್ಟುಕೊಂಡಿದ್ರು ಎಂದು ಮಾಜಿ ಸಚಿವ, ಮಾಜಿ DCM KS ಈಶ್ವರಪ್ಪ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆಸಿದವರ ಮೇಲೆ ತಕ್ಷಣ ಕ್ರಮ ಜರುಗಿಸಿದ್ದರೆ ಯಾವ ಪ್ರತಿಭಟನೆಯೂ ಆಗ್ತಿರಲಿಲ್ಲ. 22 ದೇಶದ್ರೋಹಿಗಳನ್ನು ಬಂಧಿಸಿ 500 ಜನ ದೇಶಭಕ್ತರ ಮೇಲೆ ಕೇಸ್ ಹಾಕಿದ್ದೀರಲ್ಲ CM. ಈ ಸರ್ಕಾರ ದೇಶದ್ರೋಹಿಗಳ ಪರ ನಿಂತಿರುವಂಥದ್ದು ಸ್ಪಷ್ಟವಾಗಿದೆ ಅಂತ ಈಶ್ವರಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಶಿವಮೊಗ್ಗದ ರಾಷ್ಟ್ರಭಕ್ತರ ಬಳಗದಿಂದ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ KS ಈಶ್ವರಪ್ಪ ಮಸೀದಿಯಿಂದಲೇ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆಂದು ಆರೋಪಿಸಿದ್ರು. ಭದ್ರಾವತಿಯಲ್ಲಿ ಈದ್ ಮಿಲಾದ್ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ. ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಪಕ್ಷದ ಒಬ್ಬರು
ಕೂಡ ಇದನ್ನು ವಿರೋಧ ಮಾಡಲಿಲ್ಲ ಏಕೆ ಅಂತ ಈಶ್ವರಪ್ಪ ಅವರು ಪ್ರಶ್ನಿಸಿದ್ದಾರೆ. ಈಶ್ವರಪ್ಪ ಅವರು ಹೇಳ್ತಿರೋ ಪ್ರಕಾರ ಆ ಮಸೀದಿಯಲ್ಲಿ ಲೋಡ್ ಗಟ್ಟಲೆ ಕಲ್ಲುಗಳನ್ನು ಇಟ್ಟಿದ್ರು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಆ ಸತ್ಯಾಸತ್ಯತೆಯನ್ನು ತನಿಖಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಹೇಳಲಿದ್ದಾರೆ ಮತ್ತು ತಪ್ಪಿತಸ್ಥರು ಯಾರೇ ಇರಬಹುದು ಅವರಿಗೆ ಶಿಕ್ಷೆ ಆಗತ್ತೆ. ಇನ್ನು 6ನೇ ಸುದ್ದಿ, ಸಿದ್ದರಾಮಯ್ಯ ಬಳಿಕ ಸಿಎಂ ಯಾರು? ರಾಷ್ಟ್ರೀಯ ಮಾಧ್ಯಮದಲ್ಲಿ ಡಿಕೆ ಸುಳಿವು. ಸಮಯ ಬಂದೇ ಬರುತ್ತೆ ಎಂದ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ಕನಸಿನ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂಡಿಯಾ ಟುಡೇ ಸೌತ್ ಕಾನ್ಕ್ಲೇವ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದು ವಿಶೇಷ ಸಂದರ್ಶನ ನೀಡಿದ್ದಾರೆ. ರಾಷ್ಟ್ರೀಯ ಮಾಧ್ಯಮದ ಮುಂದೆ ಮಾತನಾಡಿರುವ ಡಿಕೆಶಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ 2.5 ವರ್ಷ ಪೂರ್ಣಗೊಂಡ ಬಳಿಕ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಇನ್ನೆರಡು ತಿಂಗಳ ಬಳಿಕ ಕಾರ್ಯಕ್ರಮ ಆಗಿದ್ರೆ ನಿಮ್ಮನ್ನು ಸಿಎಂ ಅಂತ ಕರಿಬೇಕಿತ್ತಲ್ವಾ? ಹೀಗಂತ ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರು ನೇರವಾಗಿ ಪ್ರಶ್ನೆ ಕೇಳಿದ್ರು. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಭರವಸೆ ಇಲ್ಲದೆ ಜೀವನವೇ ಇಲ್ಲ. ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಭರವಸೆಯೊಂದಿಗೆ ಜೀವನ ಮಾಡ್ತಾರೆ. ಮುಖ್ಯಮಂತ್ರಿ ಸ್ಥಾನ ಮಹತ್ವದ್ದಲ್ಲ. ನಾನು ಸ್ವಾರ್ಥಿ ಆಗೋದು ಬೇಕಿಲ್ಲ. ಅಧಿಕಾರ ಬಂದೇ ಬರುತ್ತೆ. ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ. ಕಠಿಣ ಪರಿಶ್ರಮ ಎಲ್ಲವನ್ನೂ ಕೊಡುತ್ತದೆ. ನನಗೆ ಆ ನಂಬಿಕೆ ಇದೆ. ಸೂರ್ಯ ಮುಳುಗುತ್ತಾನೆ, ಸೂರ್ಯ ಹುಟ್ಟುತ್ತಾನೆ. ಎಲ್ಲರಿಗೂ ಸಮಯ ಬಂದೇ ಬರುತ್ತದೆ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ ಅವರು ಈ ಸಲ ಆಗ್ತೀನೋ ಬಿಡ್ತೀನೋ, ಆದರೆ 2028ರ ಚುನಾವಣೆಯಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ, ನಾನು ಸಿಎಂ ಆಗೇ ಆಗ್ತೀನಿ ಅನ್ನುವ ಧಾಟಿಯಲ್ಲಿ ಉತ್ತರ ಕೊಟ್ಟಿರುವಂತಹ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಿದೆ. ಇನ್ನು 7ನೇ ಸುದ್ದಿ, ಬೀದರ್ ವಿವಿ ಭ್ರಷ್ಟರಿಗೆ ಲೋಕ ಶಾಕ್. 22 ಕೋಟಿ ಭ್ರಷ್ಟಾಚಾರದ ಆರೋಪ. ರಾಜ್ಯದ 69 ಕಡೆ ಏಕಕಾಲಕ್ಕೆ ದಾಳಿ. ಬೀದರ್ನ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಬರೋಬ್ಬರಿ 22 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಅಖಾಡಕ್ಕಿಳಿದ ಲೋಕಾಯುಕ್ತ ಟೀಮ್ ಕರ್ನಾಟಕದ 69 ಕಡೆ ದಾಳಿ ಮಾಡಿದೆ. ವಿವಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಅಧಿಕಾರಿಗಳ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದೆ. 2017ರಿಂದ 2021ರ ಅವಧಿಯಲ್ಲಿ ಬೀದರ್ ವಿವಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ವೆಂಕಟರೆಡ್ಡಿ ಎಂಬುವವರು ದೂರು ಸಲ್ಲಿಸಿದ್ರು. 35 ಕೋಟಿ ರೂಪಾಯಿ ಹಗರಣ ನಡೆದಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಿದ್ರು. 35 ಕೋಟಿಯಲ್ಲಿ 22 ಕೋಟಿ ಹಗರಣ ನಡೆದಿರುವುದು ಪತ್ತೆಯಾಗಿದ್ದು, ಹೀಗಾಗಿ 2017-21ರ ಮಧ್ಯೆ ಕೆಲಸ ನಿರ್ವಹಿಸಿದ್ದ ವಿವಿಯ ಕುಲಪತಿಗಳು, ಕುಲಸಚಿವರು, ಡೀನ್ಗಳು, ಅಧಿಕಾರಿಗಳು, ಎಂಜಿನಿಯರ್ಗಳು, ಸಿಬ್ಬಂದಿ ಸೇರಿದಂತೆ ಎಲ್ಲರ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಶೋಧ ಕಾರ್ಯ ಕೈಗೊಂಡಿದ್ದಾರೆ. ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಎಂಟರ್ಪ್ರೈಸ್ ಜೊತೆ ಶಾಮೀಲಾಗಿ ಪೀಠೋಪಕರಣ, ಸ್ಟೇಷನರಿ ಖರೀದಿಯಲ್ಲಿ ಅಕ್ರಮ ಎಸಗಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ 31 ಕಡೆ, ಬೀದರ್ ಜಿಲ್ಲೆಯ 24 ಕಡೆ, ಕೊಪ್ಪಳ, ಚಿಕ್ಕಮಗಳೂರಿನ ತಲಾ 2 ಕಡೆ, ರಾಮನಗರ, ಹಾಸನ, ಕೋಲಾರ, ಉಡುಪಿ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ದಾಳಿ ನಡೆಸಲಾಗಿದೆ. ಲೋಕಾಯುಕ್ತ ಎಡಿಜಿಪಿ ಮನೀಶ್ ಖರ್ಬೀಕರ್, ಐಜಿಪಿ ಸುಬ್ರಹ್ಮಣ್ಯ ರಾವ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿತ್ತು. ಇನ್ನು 8ನೇ ಸುದ್ದಿ, ಕೇರಳದಲ್ಲಿ ಕಾಂತಾರ 1 ಬ್ಯಾನ್. 2,000 ಕೋಟಿ ಆದಾಯ ಖತಮ್. ಅಕ್ಟೋಬರ್ 2ಕ್ಕೆ ಬಿಡುಗಡೆ ಆಗ್ತಿರುವಂತಹ ಕಾಂತಾರ ಚಿತ್ರದ 2ನೇ ಭಾಗಕ್ಕೆ ಕೇರಳದಲ್ಲಿ ನಿಷೇಧ ಹೇರಲು ಚಿತ್ರಮಂದಿರ ಮಾಲೀಕರ ಸಂಘ ನಿರ್ಧರಿಸಿದೆ. ಕಾಂತಾರ ಅಧ್ಯಾಯ 1 ಚಿತ್ರದ ಮೊದಲ 2 ದಿನಗಳ ಕಲೆಕ್ಷನ್ನಲ್ಲಿ 55% ಪಾಲನ್ನು ಬೇಡಿಕೆ ಇಡಲಾಗಿತ್ತು. ಹೀಗಾಗಿ ಕೇರಳದಲ್ಲಿ ಕಾಂತಾರ ಸಿನಿಮಾ ಬ್ಯಾನ್ಗೆ ಕೇರಳ ಥಿಯೇಟರ್ಸ್ ಓನರ್ಸ್ ಅಸೋಸಿಯೇಷನ್ ತೀರ್ಮಾನಿಸಿದೆ. ಅಕ್ಟೋಬರ್ 2ರಂದು ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಮತ್ತು ಬೆಂಗಾಲಿ ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆಯಾಗಲಿದೆ. ಕೇರಳದಲ್ಲಿ ನಟ ಪೃಥ್ವಿರಾಜ್ ಅವರ ಪೃಥ್ವಿರಾಜ್ ಪ್ರೊಡಕ್ಷನ್ ಚಿತ್ರದ ವಿತರಣೆಯನ್ನು ವಹಿಸಿಕೊಂಡಿದೆ. KGF, ಸಲಾರ್ ಮುಂತಾದ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನಿರ್ಮಿಸಿದ್ದ ಹೊಂಬಾಳೆ ಫಿಲಮ್ಸ್ ಕಾಂತಾರವನ್ನು ನಿರ್ಮಿಸಿದೆ. ಈ ಸಿನಿಮಾದ ಮೊದಲ ಭಾಗದಲ್ಲಿ ಹಿಂದಿನ ಕಾಲಘಟ್ಟದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲಲಿದೆ. ಜೊತೆಗೆ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ವಿಭಿನ್ನ ಶೈಲಿಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಭವ್ಯ ಸೆಟ್ಗಳನ್ನು, ಸ್ಥಳೀಯ ಜಾನಪದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಅಂಶಗಳ ಸಂಯೋಜನೆಯನ್ನು ತೋರಿಸುವ ರೀತಿಯಲ್ಲಿ ಹಾಕಲಾಗಿತ್ತು. ಈ ಬಾರಿ ಮತ್ತಷ್ಟು ಕುತೂಹಲ ಮೂಡಿಸಿರುವಂಥದ್ದು ಆ ಸೆಟ್ಗಳು ಮತ್ತು ಟೀಸರ್. ಇದರ ಜೊತೆಯಲ್ಲಿ ಬರೋಬ್ಬರಿ 125 ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲೇ ಇಡೀ ದೇಶದಲ್ಲಿ 2,000 ಕೋಟಿ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿರುವಂತಹ ಕಾಂತಾರಾಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಇನ್ನು 9ನೇ ಸುದ್ದಿ, ಭಾರತದ ಮೇಲೆ ಸುಂಕ ಸಮರ ಸಾರಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿಗೆ ಮಣಿದಿದ್ದಾರೆ. ಮತ್ತೆ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾತುಕತೆ ಪುನರಾರಂಭಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಮಾತುಕತೆ
ಪುನರಾರಂಭಿಸಲು ಸಿದ್ಧ ಎಂದು ಟ್ರಂಪ್ ಘೋಷಿಸಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ ಅಡೆತಡೆಗಳನ್ನು ನಿವಾರಿಸಲು ಮುಂಬರುವ ವಾರಗಳಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಪ್ರಧಾನಿ ಮೋದಿ ಅವರೊಂದಿಗೆ ಮಾತನಾಡಲು ಎದುರು ನೋಡ್ತಿದ್ದೀನಿ. ನಮ್ಮ ಎರಡೂ ಮಹಾನ್ ದೇಶಗಳಿಗೆ ಯಶಸ್ವಿ ತೀರ್ಮಾನಕ್ಕೆ ಬರಲು ಯಾವುದೇ ತೊಂದರೆ ಇರುವುದಿಲ್ಲ ಎಂಬುದು ನನಗೆ ಖಚಿತವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಟ್ವೀಟ್ಗೆ ಪ್ರತಿಕ್ರಿಯಿಸಿದ್ದು, ಭಾರತ ಮತ್ತು ಅಮೆರಿಕ ನಿಕಟ ಸ್ನೇಹಿತರು ಮತ್ತು ನೈಸರ್ಗಿಕ ಪಾಲುದಾರರು. ನಮ್ಮ ವ್ಯಾಪಾರ ಮಾತುಕತೆಗಳು ಭಾರತ ಅಮೆರಿಕ ಪಾಲುದಾರಿಕೆಯ ಅಪರಿಮಿತ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಲು ದಾರಿ ಮಾಡಿಕೊಡುತ್ತವೆ ಎಂದು ನನಗೆ ವಿಶ್ವಾಸ ಇದೆ. ನಮ್ಮ ತಂಡಗಳು ಈ ಚರ್ಚೆಗಳನ್ನು ಆದಷ್ಟು ಬೇಗ ಮುಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿವೆ. ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮಾತನಾಡಲು ನಾನು ಎದುರು ನೋಡ್ತಿದ್ದೀನಿ. ಉಜ್ವಲ ಮತ್ತು ಸಮೃದ್ಧ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಒಟ್ಟಾಗಿ ಕೆಲಸ ಮಾಡುತ್ತೇವೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ಕೊನೆ ಸುದ್ದಿ, ಸಾಮಾಜಿಕ ಜಾಲತಾಣಗಳ ನಿಷೇಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ನೇಪಾಳದ ಯುವಕರು ಭಾರಿ ಹೋರಾಟ ನಡೆಸುತ್ತಿದ್ದಾರೆ. ಇದರ ಪರಿಣಾಮವಾಗಿ ದೇಶದ ಸಂಸತ್ತು ಮತ್ತು ಅಧ್ಯಕ್ಷರ ಭವನವನ್ನೇ ಸುಟ್ಟು ಹಾಕುವ ಮಟ್ಟಿಗೆ ಆಕ್ರೋಶ ಹೆಚ್ಚಾಗಿತ್ತು. ಈ ಹೋರಾಟದ ಒತ್ತಡಕ್ಕೆ ಮಣಿದು ಪ್ರಧಾನಿ KP ಓಲಿ ಶರ್ಮಾ ಮತ್ತು ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ರಾಜೀನಾಮೆ ನೀಡಿದ್ರು. ರಾಜೀನಾಮೆಗಳಿಂದ ಕೂಡ ಅವರ ಕೋಪ ತಣ್ಣಗಾಗದೆ ಇದೀಗ 3 ಪ್ರಮುಖ ಬೇಡಿಕೆಗಳೊಂದಿಗೆ ಹೋರಾಟ ಮುಂದುವರೆಸಿದ್ದಾರೆ. ಮೊದಲನೇದಾಗಿ, ಆಡಳಿತ ವ್ಯವಸ್ಥೆಯಲ್ಲಿ ಸೂಕ್ತ ಸುಧಾರಣೆಗಳನ್ನು ಮಾಡಲು ಆಗ್ರಹಿಸುತ್ತಿದ್ದಾರೆ. ಯುವಕರು ಕಳೆದ 3 ದಶಕಗಳಲ್ಲಿ ರಾಜಕಾರಣಿಗಳು ಲೂಟಿ ಮಾಡಿದ ಆಸ್ತಿಗಳ ತನಿಖೆ ಮಾಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಜೊತೆಗೆ ಹೋರಾಟದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಹುತಾತ್ಮ ಸ್ಥಾನಮಾನ ಮತ್ತು ಅವರ ಕುಟುಂಬಗಳಿಗೆ ಸರ್ಕಾರದಿಂದ ಗೌರವ ಮತ್ತು ಪರಿಹಾರ ನೀಡೋದಕ್ಕೆ ಒತ್ತಾಯಿಸಿರುವಂಥದ್ದು. ಇದು ಇವತ್ತಿನ ಲಯನ್ ಟಿವಿಯ ಟಾಪ್ 10 ನ್ಯೂಸ್. ನಾಳೆ ಮಹತ್ವದ ಸುದ್ದಿಗಳೊಂದಿಗೆ ಸಮಗ್ರವಾಗಿ ಸರಳವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.